ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಾರಾಹಿ ದೇವಿಯ ಸ್ಮರಣೆ ಮಾಡ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ದಿನ ತಿಳಿಸ್ಕೊಡ್ತಾ ಇರುವಂಥ ಈ ನಂಬರನ್ನು ನೀವು 8 ದಿನಗಳ ಕಾಲ ಬರೆಯೋದ್ರಿಂದ 8 ದಿನದಲ್ಲಿ ನಿಮ್ಮ ಕೋರಿಕೆ ಏನು 3 ಕೋರಿಕೆ ಅನ್ನೋದು ನೆರವೇರುತ್ತೆ ಸ್ನೇಹಿತರೆ. ನಾನು 1-2 ಕೋರಿಕೆನ ತಿಳಿಸ್ಕೊಡ್ತಾ ಇದ್ದೆ, ಆದರೆ ಈ ದಿನ ನಾನು 3 ಕೋರಿಕೆಗಳನ್ನು ನೆರವೇರುವಂಥ ಈ ನಂಬರನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ನೀವು ಇದನ್ನು ಮಂಗಳವಾರ, ಶುಕ್ರವಾರ ಹಾಗೆಯೇ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ಅಥವಾ ಪಂಚಮಿ, ಅಷ್ಟಮಿ ದಿನಗಳಲ್ಲಿ ಶುರು ಮಾಡಬೇಕಾಗತ್ತೆ. ಈ ದಿನ ಶುರು ಮಾಡಿ 8 ದಿನಗಳ ಕಾಲ ಪ್ರತಿದಿನವೂ ನೀವು ರಾತ್ರಿ ಮಲಗೋ ಸಮಯದಲ್ಲಿ 888 ಅಂತ ಬರೆದು ನಿಮ್ಮ ಕೋರಿಕೆಯನ್ನು ಓದಿ ನೀವು ಮಲಗೋದ್ರಿಂದ 8 ದಿನದಲ್ಲಿ ನಿಮ್ಮ ಆಸೆ, ನಿಮ್ಮ ಕೋರಿಕೆ, ನಿಮ್ಮ ಕಷ್ಟಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಯಾವ ರೀತಿಯಾಗಿ ಬರಿಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಬರೆದಿದ್ದಾದಮೇಲೆ ಆ ಪೇಪರನ್ನು ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಯಾವ ಕೋರಿಕೆಗಳನ್ನು ನಾವು ಬರಿಬೋದು ಅನ್ನೋದಾದರೆ, ತುಂಬ ಜನಕ್ಕೆ ನಮ್ಮ ಮಕ್ಕಳು ಎಜುಕೇಷನ್ ಚೆನ್ನಾಗಿರಬೇಕು ಅಂತ ತುಂಬ ಆಸೆ ಇರುತ್ತೆ. ಅಂಥವ್ರು ಎಲ್ಲರೂ ಮಕ್ಕಳ ಎಜುಕೇಷನ್ಗೋಸ್ಕರ ಬರಿಬೋದು. ಇನ್ನು ಸೈಟ್ ತೊಗೊಬೇಕು ಅನ್ನೋರು ಬರಿಬೋದು, ಮನೆ ತೊಗೊಬೇಕು ಅನ್ನೋರು ಬರಿಬೋದು, ಅಥವಾ ಮನೆ ನಾನು ಕಟ್ಟಿಸ್ಬೇಕು ಅನ್ನೋರು ಕೂಡ ಈ ರೀತಿಯಾಗಿ ಬರಿಬೋದು. ಅಥವಾ ನಾನು ವಿದೇಶಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಬೇಕು ಅನ್ನೋರು ಬರಿಬೋದು. ಅಥವಾ ನನ್ನ ಕೋರ್ಟ್ ಕೇಸ್ ಇದೆ, ತುಂಬ ವರ್ಷಗಳಾಯಿತು, ಏನೂ ಡಿಸೈಡೇ ಆಗ್ತಾ ಇಲ್ಲ ಅನ್ನೋರು ಕೂಡ ನಿಮ್ಮ ಪರವಾಗಿ ಕೇಸ್ ಆಗಬೇಕು ಅಂತಲೂ ಬರಿಬೋದು. ಅಥವಾ ಆರೋಗ್ಯ ಚೆನ್ನಾಗಿರಬೇಕು ಅಂತಲೂ ಬರಿಬೋದು. ಇನ್ನು ಮಕ್ಕಳು ಎಜುಕೇಷನ್ಗೋಸ್ಕರ ಬರಿಬೋದು. ಇನ್ನು ಮಕ್ಕಳು ಮದುವೆಗೋಸ್ಕರ ಬರಿಬೋದು. ಇನ್ನು ಮಕ್ಕಳಿಗೆ ಮದುವೆ ಆಗಿದೆ, ಮೊಮ್ಮಕ್ಕಳು ಆಗ್ತಾ ಇಲ್ಲ ಅನ್ನೋರು ಕೂಡ ಬರಿಬೋದು. ಈ ರೀತಿಯಾಗಿ ಹಲವಾರು ನಿಮಗೆ ಏನೇ ಸಮಸ್ಯೆ ಇದ್ದರೂ ಕೂಡ ಬರಿಬೋದು. ಇನ್ನು ನನಗೆ ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಬಿಸ್ನೆಸ್ ಚೆನ್ನಾಗಾಗಬೇಕು, ಇನ್ನು ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ಬೇಕು ಅಂತ ಬರೆಯೋದು, ಅಥವಾ ದುಡಿದಂಥ ಹಣ ನನ್ನ ಕೈಯಲ್ಲಿ ನಿಲ್ಲಬೇಕು ಅಂತ ಬರೆಯೋದು. ಈ ರೀತಿಯಾಗಿ ಸ್ನೇಹಿತರೆ, ಎಂತಹ ಸಮಸ್ಯೆ ಇದ್ದರೂ ನೀವು 3 ಕೋರಿಕೆಗಳನ್ನು ಬರಿಬೋದು. ಇನ್ನು ವಾರಾಹಿ ದೇವಿಗೆ ಅಷ್ಟಮಿ ಹಾಗೆಯೇ ಪಂಚಮಿ ಆಗ್ಬೋದು, ಅಮಾವಾಸ್ಯೆ, ಹುಣ್ಣಿಮೆ ಆಗ್ಬೋದು, ಇನ್ನು ಮಂಗಳವಾರ, ಶುಕ್ರವಾರ ದಿನಗಳಲ್ಲಿ ತುಂಬಾ ಶಕ್ತಿ ಇರುತ್ತೆ. ಅಂತಹ ದಿನಗಳಲ್ಲಿ ನಾವು ಅದರಲ್ಲೂ ರಾತ್ರಿ ಮಲಗೋ ಸಮಯದಲ್ಲಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ನಾವು ಏನು ಹೇಳಿದ್ರೆ ಆ ಕೆಲಸ ಮಾಡುತ್ತೆ, ಅದು ಅತಿ ಬೇಗನೆ ನಮಗೆ ಆ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ರಾತ್ರಿ ಮಲಗೋ ಸಮಯದಲ್ಲಿ ಅಮ್ಮನ ಈ ಒಂದು 888 ನಂಬರನ್ನು ಬರೆದು ನಮ್ಮ ಕೋರಿಕೆಯನ್ನು ನಾವು ಬರೆಯೋದ್ರಿಂದ ಅತಿ ಶೀಘ್ರವಾಗಿ 8 ದಿನದಲ್ಲಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಯಾರೆಲ್ಲ ಬರಿಬಾರ್ದು ಅನ್ನೋದಾದರೆ, 8 ದಿನಗಳ ಕಾಲ ಯಾವುದೇ ಕಾರಣಕ್ಕೂ ನೀವು ಮಾಂಸಾಹಾರವನ್ನು 8 ದಿನಗಳು ಸೇವನೆ ಮಾಡಬಾರ್ದು. ಅಂದರೆ 8 ದಿನ ಬರಿಬೇಕು. ಹಾಗಾಗಿ 8 ದಿನಗಳ ಕಾಲ ಮಾಂಸಾಹಾರವನ್ನು ಸೇವನೆ ಮಾಡಬಾರ್ದು. ಅದ್ರ ಜೊತೆ ಪೀರಿಯಡ್ಸ್ ಆಗಿ 5 ದಿನ ಕಂಪ್ಲೀಟ್ ಆದಮೇಲೆ ನೀವು ಬರಿಬೇಕಾಗತ್ತೆ. ಅದರೊಳಗಡೆ ಯಾವುದೇ ಕಾರಣಕ್ಕೂ ನೀವು ಬರೆಯೋಕ್ಕೆ ಹೋಗಬೇಡಿ. ಬರೆಯೋದಕ್ಕೆ ಏನು ಬೇಕು ಅನ್ನೋರಾದರೆ, ಒಂದು ವೈಟ್ ಶೀಟ್ ಬೇಕಾಗುತ್ತೆ. ವೈಟ್ ಶೀಟಲ್ಲಿ ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಇನ್ನು ಗ್ರೀನ್ ಪೆನ್ ಆಗಲಿ ಅಥವಾ ರೆಡ್ ಪೆನ್ ಆಗಲಿ ಅಥವಾ ಬ್ಲೂ ಪೆನ್ನು, ಈ 3 ಪೆನ್ನಲ್ಲೂ ಬರಿಬೋದು. ಯಾವುದೇ ಕಾರಣಕ್ಕೂ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಬರೆಯೋಕ್ಕೆ ಹೋಗಬೇಡಿ. ಆದಷ್ಟು ನೀವು ಗ್ರೀನ್ ಪೆನ್ನಲ್ಲಿ ನಮ್ಮ ಕೋರಿಕೆ ನೆರವೇರಬೇಕು, ನಮ್ಮ ಆಸೆಗಳು ಈಡೇರಬೇಕು ಅಂದರೆ ಆದಷ್ಟು ನಾವು ಗ್ರೀನ್ ಪೆನ್ನಲ್ಲಿ ಬರೆದ್ರೆ ತುಂಬಾ ಒಳ್ಳೆಯದು. ಇನ್ನು ಯಾವ ಸಮಯದಲ್ಲಿ ಬರಿಬೇಕು ಅಂದರೆ, ಇನ್ನೇನು ರಾತ್ರಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ಬರಿಬೇಕಾಗತ್ತೆ. ಶುಕ್ರವಾರ ಆದರೂ ಬರೀರಿ, ಅಥವಾ ಮಂಗಳವಾರ ಆದರೂ ಬರೀರಿ, ಅಥವಾ ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಾದರೂ ಬರಿಬೋದು, ಅಥವಾ ನಾವು ಪಂಚಮಿ, ಅಷ್ಟಮಿ ದಿನಗಳಲ್ಲೂ ಕೂಡ ಶುರು ಮಾಡ್ಬೋದು. ಶುರು ಮಾಡಬೇಕಾಗಿರೋದು ಈ ದಿನಗಳಲ್ಲಿ ಶುರು ಮಾಡಬೇಕಾಗತ್ತೆ. ಇನ್ನು ರಾತ್ರಿ ನೀವು ಊಟ ಮಾಡಿ ಮಲಗಕ್ಕೆ ಹೋಗ್ತಿರಲ್ಲ ಆ ಸಮಯದಲ್ಲಿ ನೀವು ಒಂದು ವೈಟ್ ಶೀಟು, ಆದಷ್ಟು ಪ್ಲೇನ್ ಶೀಟ್ ತೊಗೊಳ್ಳಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಬರೆದಿರೋದು ಪ್ಲೇನ್ ಶೀಟ್ ತೊಗೊಂಡು, ಇಲ್ಲಿ ನಾನು ಬ್ಲೂ ಪೆನ್ನಲ್ಲಿ ಬರೆದಿದ್ದೀನಿ. ನನಗೆ ಗ್ರೀನ್ ಪೆನ್ ಸಿಗಲಿಲ್ಲ, ಅದಕ್ಕೋಸ್ಕರ ಬ್ಲೂ ಪೆನ್ನಲ್ಲಿ ಬರ್ತಿದ್ದೀನಿ. ಆದಷ್ಟು ನೀವು ಗ್ರೀನ್ ಪೆನ್ನಲ್ಲಿ ಟ್ರೈ ಮಾಡಿ. ಅಕಸ್ಮಾತ್ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಬ್ಲೂ ಪೆನ್ನು ಅಥವಾ ರೆಡ್ ಪೆನ್ನಲ್ಲಿ ಬರಿಬೇಕಾಗತ್ತೆ. ನಾನು 3 ಕೋರಿಕೆಗಳನ್ನು ಬರೆದಿದ್ದೀನಿ. ನಿಮ್ಗೆ ಯಾವುದು ಬೇಕೋ ಅದನ್ನು ಬರ್ಕೊಬೋದು. ಆರೋಗ್ಯ ಚೆನ್ನಾಗಿರಬೇಕು ಅಂತ ಬರೆದಿದ್ದೀನಿ, ಮತ್ತು ನಾನು ಸೈಟ್ ತೊಗೊಬೇಕು ಅಂತ ಬರೆದಿದ್ದೀನಿ. ಇನ್ನು 3ನೇದಾಗಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅಂತ ಬರೆದಿದ್ದೀನಿ. ಈ ಜಾಗದಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ಬರಿಬೋದು, ಅಥವಾ ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಕು ಅಂದರೆ ಅದನ್ನು ಕೂಡ ಬರ್ಕೊಬೋದು ಸ್ನೇಹಿತರೆ. 3 ಕೋರಿಕೆಗಳನ್ನು ಮಾತ್ರ ಬರಿಬೇಕಾಗತ್ತೆ, ಅದಕ್ಕಿಂತ ಜಾಸ್ತಿ ಅಂತೂ ಬರೆಯೋಕ್ಕೆ ಹೋಗಬೇಡಿ. ಇನ್ನು ಈ ರೀತಿಯಾಗಿ ಬರೆದಿದ್ದಾದಮೇಲೆ ಇದನ್ನು ಉಲ್ಟಾ ತಿರುಗಿಸಿ, ಅಂದರೆ ನೀವು ಒಂದು ಕಡೆ ಈ ರೀತಿಯಾಗಿ 3 ಕೋರಿಕೆಗಳನ್ನು ಬರೆದಿರ್ತೀರಿ, ಅದನ್ನು ಉಲ್ಟಾ ತಿರುಗಿಸ್ತಾ
ಬಾಕ್ಸಲ್ಲಿ ಅಲ್ಲಿ ಖಾಲಿ ಇರುತ್ತಲ್ಲ ಆ ಜಾಗದಲ್ಲಿ 888 ಅಂತ ಬರಿಬೇಕಾಗತ್ತೆ. ಬರ್ದಿದ್ದೀನಲ್ಲ ಈ ರೀತಿಯಾಗಿ ನೀವು ಮೊದಲನೇ ದಿನ ಈಗ ಶುಕ್ರವಾರ ಶುರು ಮಾಡ್ತೀನಿ ಅಂದ್ಕೊಳ್ಳಿ. 3 ಕೋರಿಕೆಗಳನ್ನು ಮೊದಲು ಬರೀಬೇಕಾಗುತ್ತೆ. ನಂತರ ಅದನ್ನು ಉಲ್ಟಾ ತಿರುಗಿಸಿ 888 ಅಂತ ಬರೆದು ಅದನ್ನು ವಾರಾಹಿ ದೇವಿಯನ್ನು ನೀವು ನೆನೆದು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ತಾ ನೀವು ಏನು ಕೋರಿಕೆಗಳು ಬರೆದಿರ್ತೀರಲ್ಲ ಅದನ್ನೆಲ್ಲವನ್ನು ನೀವು ಮನಸ್ಸಲ್ಲಾದರೂ ಓದ್ಕೊಬೋದು ಅಥವಾ ಜೋರಾಗಾದರೂ ಹೇಳ್ಬೋದು ಸ್ನೇಹಿತರೆ. ಹೇಳಿ ನಂತರ 888 ಅಂತ ಹೇಳಿ ನೀವು ನಂತರ ವಾರಾಹಿ ದೇವಿಯನ್ನು ನೆನೆಸ್ಕೊಂಡು ಅದನ್ನು ಫೋಲ್ಡ್ ಮಾಡಾದರೂ ಹಾಗೇ ದಿಮ್ಮಿನ ಕೆಳಗಡೆ ಇಟ್ಬೋದು ಅಥವಾ ಹಾಗೇನೂ ಕೂಡ ಇಟ್ಕೊಬೋದು. 888 ಅನ್ನೋದು ಒಳಗಡೆ ಅಂದರೆ ಫೋಲ್ಡ್ ಮಾಡ್ದಲ್ಲಿ ಒಳಗಡೆ ಆದರೂ ಹೋಗ್ಬೋದು ಅಥವಾ ಹೊರಗಡೆ ಆದರೂ ಬರ್ಬೋದು. ಅದರದ್ದೇನು ಚಿಂತೆ ಮಾಡೋದು ಬೇಡ. ನೀವು ಫೋಲ್ಡ್ ಆದರೂ ಮಾಡಿ ಅಥವಾ ಫೋಲ್ಡ್ ಮಾಡೋಕ್ಕೆ ನಾನು ತುಂಬ ಚಿಕ್ಕದು ತೊಗೊಂಡಿದ್ದೀನಿ ಸ್ಲಿಪ್ಪು ಅಂದರೆ ಪೇಪರ್ ತುಂಬ ಚಿಕ್ಕದು ತೊಗೊಂಡಿದ್ದೀನಿ ಅನ್ನೋದು ನೀವು ಫೋಲ್ಡ್ ಮಾಡೋದು ಬೇಡ. ಹಾಗೆಯೇ ದಿಮ್ ಕವರಲ್ಲೂ ಕೂಡ ಇಟ್ಕೊಬೋದು ಅಥವಾ ದಿಮ್ಮಿನ ಒಳಗಡೆ ಕೂಡ ಇಟ್ಕೊಬೋದು. ಇನ್ನು ಇದೇ ರೀತಿಯಾಗಿ ನೆಕ್ಸ್ಟ್ ಡೇ ಮಲಗಬೇಕಂದ್ರೆ ಮತ್ತೆ ನಿಮ್ಮ ಕೋರಿಕೆಗಳನ್ನು ಓದಬೇಕಾಗತ್ತೆ. ಅಂದರೆ ನೀವು ಅಲ್ಲಿ ಏನು ಬರೆದಿರ್ತೀರ ನೋಡಿ 3 ಕೋರಿಕೆಗಳನ್ನು ಒಂದೇ ದಿನ ಬರೀರಿ. 888 ಮಾತ್ರ ಡೈಲಿ ಬರೀಬೇಕಾಗತ್ತೆ. ಅಂದರೆ ಮತ್ತೆ ಬೇರೆ ಪೇಪರ್ ತೊಗೊಳ್ಳೋ ಹಾಗಿಲ್ಲ ಸ್ನೇಹಿತರೆ. ಯಾವ ಪೇಪರ್ ತೊಗೊಂಡಿರ್ತೀರ ನೋಡಿ ಅದೇ ಪೇಪರಲ್ಲೇ ನೀವು ಇವತ್ತು 888 ಅಂತ ಬರೆದಿರ್ತೀರ ರಾತ್ರಿ, ಮತ್ತು ನಾಳೆ ರಾತ್ರಿ ಮಲಗೋ ಸಮಯದಲ್ಲಿ ಮತ್ತೆ ನೀವು ವಾರಾಹಿ ದೇವಿಯನ್ನು ನೆನೆದು 888 ಅಂತ ಬರೆದು ಮತ್ತು ನಿಮ್ಮ ಕೋರಿಕೆ ಏನು 3 ಕೋರಿಕೆ ಇರುತ್ತಲ್ಲ ಆ 3 ಕೋರಿಕೆಯನ್ನು ಹೇಳ್ಕೊತ ಮತ್ತೆ ನೀವು ಮಲಗಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಡೇ ಅದೇ ರೀತಿಯಾಗಿ 888 ಅಂತ ಬರೆಯೋದು, ಆ 3 ಕೋರಿಕೆಗಳನ್ನು ಹೇಳ್ಕೊಳ್ಳೋದು ಮತ್ತು ವಾರಾಹಿ ದೇವಿ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ, ನನ್ನ ಏನು ಕೋರಿಕೆಗಳು ಬರೆದಿರ್ತೀನಲ್ಲ ಆ ಕೋರಿಕೆಗಳನ್ನು ಈಡೇರಿಸಮ್ಮ ಅಂತ ಅಮ್ಮನನ್ನು ಬೇಡ್ಕೊಬೇಕಾಗತ್ತೆ. ಕುಲದೇವರನ್ನು, ನಿಮ್ಮ ಮನೆ ದೇವರನ್ನು, ನಿಮ್ಮ ತಂದೆ ತಾಯಿಯನ್ನು ಸ್ಮರಣೆ ಮಾಡ್ತಾ ವಾರಾಹಿ ದೇವಿಯನ್ನು ಬೇಡ್ಕೊತ ನೀವು ಅಮ್ಮ ನನ್ನ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಅಂತ ಹೇಳ್ತಾ ನನ್ನ ಈ ಏನು 3 ಕೋರಿಕೆ ಬರ್ತಿದ್ದೀನಲ್ಲ ನನಗೆ ಈ 3 ಕೋರಿಕೆ 8 ದಿನದಲ್ಲಿ ನೆರವೇರಲಿ ಅಂತ ಹೇಳ್ತಾ ನೀವು ಅದನ್ನು ಬರೆದು ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಇನ್ನು 8 ದಿನ ಕಂಪ್ಲೀಟ್ ಆದಮೇಲೆ ನೀವು ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. 8 ದಿನವೂ ಕಂಪ್ಲೀಟ್ ಆಗಬೇಕಾಗತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಸಾಗರು ಡೇಟ್ ನೋಡಿಕೊಂಡು ನೀವು ಇದನ್ನು ಬರೆಯೋದಕ್ಕೆ ಶುರು ಮಾಡಿ. ಅಥವಾ ನಾನು ಹೊರಗಡೆ ಹೋಗಬೇಕು ಅಥವಾ ಎಲ್ಲೋ ಹೋಗ್ತಾ ಇದ್ದೀನಿ ಅನ್ನೋರು ಕೂಡ ನೀವು ಅದನ್ನೆಲ್ಲ ನೋಡಿಕೊಂಡು ನೀವು ಈ ರೀತಿಯಾಗಿ ಬರೆಯೋದಕ್ಕೆ ಶುರು ಮಾಡಬೇಕಾಗತ್ತೆ. ಇನ್ನು ನಾವು ಬರೆಯೋದಕ್ಕೂ ಮೊದಲು ನಾವು ನಮ್ಮ ಮನೆ ದೇವರನ್ನು ಯಾವುದೇ ಕಾರಣಕ್ಕೂ ನೀವು ಏನೇ ಒಂದು ಪೂಜೆ ಮಾಡಬೇಕಂದ್ರೂ ಮೊದಲು ಮನೆ ದೇವರನ್ನು, ಕುಲದೇವರನ್ನು ನೆನೆದು ನಿಮ್ಮ ತಂದೆ ತಾಯಿಯನ್ನು ಸ್ಮರಣೆ ಮಾಡ್ತಾ ನೀವು ವಾರಾಹಿ ದೇವಿಯನ್ನು ಬೇಡ್ಕೊತ ನೀವು ಇದನ್ನು ಬರೀಬೇಕಾಗತ್ತೆ. ಇನ್ನು 8 ದಿನ ಕಂಪ್ಲೀಟ್ ಆದ ಮೇಲೆ ನೀವು 9ನೇ ದಿನ ಅದನ್ನು ಬೆಳಗ್ಗೆ ಆದರೂ ಆಗ್ಬೋದು ಅಥವಾ ಸಂಜೆ ಆದರೂ ಆಗ್ಬೋದು ಸ್ನಾನ ಮಾಡಿಕೊಂಡೆ ಇದನ್ನು ಸುಡಬೇಕಾಗತ್ತೆ. ಒಂದಕ್ಕೂ ಮೊದಲು ಆ ಪೇಪರನ್ನು ನೀವು ಕೈಯಲ್ಲಿ ಇಟ್ಕೊಂಡು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಸ್ನೇಹಿತರೆ. ಯಾರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅನ್ನೋದಾದರೆ ಪಂಚಭೂತಗಳಿಗೆ ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕಾಗತ್ತೆ. ಪಂಚಭೂತಗಳಿಗೆ ನಮಸ್ಕಾರ, ಹಾಗೆಯೇ ನನ್ನ ಮನೆ ದೇವರಿಗೆ, ಕುಲ ದೇವರಿಗೆ ನಮಸ್ಕಾರ, ಹಾಗೆಯೇ ವಾರಾಹಿ ದೇವರಿಗೆ ಕೂಡ ನಮಸ್ಕಾರ ಅಂತ ಹೇಳ್ತಾ ನೀವು ಯೂನಿವರ್ಸಲ್ಗೂ ಕೂಡ ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಅಂದರೆ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೆ ಗ್ರ್ಯಾಟಿಟ್ಯೂಡ್ ಆಗಿರಬೇಕು. ಗ್ರ್ಯಾಟಿಟ್ಯೂಡ್ ತೋರಿಸಿದ್ರೆ ನಮಗೆ ಅತಿ ಶೀಘ್ರವಾಗಿ ನಮ್ಮ ಕೆಲಸಗಳು ಎಲ್ಲವೂ ಆಗುತ್ತೆ. ಹಾಗಾಗಿ ನೀವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು. ನಂತರ ನೀವು ಮನೆ ದೇವರನ್ನು, ಕುಲದೇವರನ್ನು, ವಾರಾಹಿ ದೇವಿಯನ್ನು ಎಲ್ಲರನ್ನ ಸ್ಮರಣೆ ಮಾಡ್ತಾ ಆ ಪೇಪರನ್ನು ಸುಡಬೇಕಾಗತ್ತೆ. ಒಂದು ದೀಪದ ಸಹಾಯದಿಂದಾಗಲಿ ಅಥವಾ ಕ್ಯಾಂಡಲ್ ಸಹಾಯದಿಂದ ಸುಟ್ಟು ಒಂದು ತಟ್ಟೆಯಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಒಂದು ಪ್ಲೇಟಲ್ಲೋ ತಟ್ಟೆಲ್ಲೋ ಕಲೆಕ್ಟ್ ಮಾಡಿಕೊಂಡು ಅದನ್ನು ತೊಗೊಂಡೋಗಿ ಆಚೆ ತೊಗೊಂಡೋಗಿ ಯೂನಿವರ್ಸಲ್ಗೆ ಊದಬೇಕಾಗತ್ತೆ ಸ್ನೇಹಿತರೆ. ಯೂನಿವರ್ಸಲ್ಗೆ ಊದಿದ ನಂತರನೂ ಕೂಡ ನೀವು ಯೂನಿವರ್ಸಲ್ಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು ಯೂನಿವರ್ಸಲ್, ಥ್ಯಾಂಕ್ ಯು ಅಂತ ಹೇಳಿ ಮತ್ತೆ ನೀವು ಮನೆ ದೇವರು, ಕುಲ ದೇವರಿಗೆ ಗ್ರ್ಯಾಟಿಟ್ಯೂಡ್ ತೋರಿಸುತ್ತಾ ನಮಸ್ಕಾರಗಳನ್ನು ತಿಳಿಸುತ್ತಾ, ವಾರಾಹಿ ದೇವಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನೀವು ನನ್ನ ಎಲ್ಲ ಆಸೆಗಳು, ನನ್ನ ಎಲ್ಲ ಕೋರಿಕೆಗಳು ಏನು ಬರ್ತಿದ್ದೀನಿ ಆ ಎಲ್ಲ ಕೋರಿಕೆಗಳು ನೆರವೇರಿದೆ, ನನ್ನ ಆಸೆ ನೆರವೇರಿದೆ ಅಂತ ನೀವು ಹೇಳ್ಕೊಂಡು ನೀವು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮಗೆ 8 ದಿನ ನೀವು ಏನು ತಲೆದಿಂಬಿನ ಕೆಳಗಡೆ ಇಟ್ಕೊತೀರಲ್ಲ ಆ 8 ದಿನದಲ್ಲಿ ನಿಮ್ಮ ಕೋರಿಕೆ ಅನ್ನೋದು ನೆರವೇರುತ್ತೆ. ಆದಷ್ಟು ನೀವು ಏನು 3 ಕೋರಿಕೆ ಬರ್ತಿರ್ತೀರಲ್ಲ ಆ 3
ಕೋರಿಕೆ ಆದಷ್ಟು ಚಿಕ್ಕ ಚಿಕ್ಕ ಕೋರಿಕೆಗಳನ್ನು ನೆರವೇರಿಸಮ್ಮ ಅಂತ ಮೊದಲು ನೀವು ಚಿಕ್ಕ ಕೋರಿಕೆಗಳನ್ನು ಬರೀರಿ. ನಂತರ ನೀವು ಅದು ನೆರವೇರಿದ ನಂತರ ನೀವು ದೊಡ್ಡ ಕೋರಿಕೆಯನ್ನು ಕೂಡ ನೆರವೇರಿಸ್ಕೊಬೋದು ಸ್ನೇಹಿತರೆ. ಇದನ್ನು ನನ್ನ ಮಗಳು ಟ್ರೈ ಮಾಡಿದ್ದಾಳೆ. 3 ಸಾರಿ ಟ್ರೈ ಮಾಡಿದ್ಲು. 3 ಸಾರಿನೂ ಕೂಡ ಅವಳಿಗೆ ಒಳ್ಳೆಯ ರಿಸಲ್ಟ್, ಅವಳು ಏನು ಬರೆದಿದ್ಲೋ ಅದು ಆಗಿತ್ತು. ಅದಕ್ಕೋಸ್ಕರ ಈ ದಿನ ನಿಮಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲರೂ ನೀವು ಇದೇ ರೀತಿಯಾಗಿ ನಿಮ್ಮ ಕೋರಿಕೆಗಳನ್ನು ಬರೀಕೊಳ್ಳಿ. 8 ದಿನದಲ್ಲಿ ನಿಮ್ಮ ಕೋರಿಕೆ ನೆರವೇರುತ್ತೆ. ಇನ್ನು ಇದನ್ನು ಒಂದು ದಿನ ಬರೆದಿರ್ತೀರ. ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಯಾವುದೋ ಒಂದು ಕೆಲಸದ ಮೇಲೆ ಹೋಟೆಲ್ಗೆ ಹೋಗ್ತಾ ಇದ್ದೀನಿ ಅಥವಾ ರಿಲೇಷನ್ ಮನೆಗೆ ಹೋಗ್ತಾ ಇದ್ದೀನಿ, ಏನು ಮಾಡೋದು ಅನ್ನೋದಾದರೆ ನೀವು ಅಲ್ಲೂ ತೊಗೊಂಡೋಗಿ ಒಂದು ದಿನ ಇದೇ ರೀತಿಯಾಗಿ ಬರೆದು ದಿಂಬಿನ ಕೆಳಗಡೆ ಇಟ್ಕೊಂಡು ನಂತರ ಎಷ್ಟು ದಿನ ಇರ್ತೀರೋ ಅಷ್ಟು ದಿನ ಆದಮೇಲೆ ನೀವು ಮನೆಗೆ ತೊಗೊಂಬರ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಕೂಡ ಮಾಡಬಹುದು. ಅಥವಾ ನಾನೀಗ ಹೊರಗಡೆ ಇದ್ದೀನಿ, 2 ದಿನ ಆದಮೇಲೆ ಮನೆಗೆ ಬರ್ತೀನಿ, ಇವತ್ತು ಶುಕ್ರವಾರ ಇದೆ, ಬರಿಬೋದಾ ಅನ್ನೋರಾದರೆ ಆ ರೀತಿಯಾಗೂ ಬರಿಬೋದು. ನೀವು ಯಾವ ಜಾಗದಲ್ಲಿ ಇರ್ತೀರ, ಯಾಕೆಂದರೆ ಇದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಬರಿಬೇಕು ಅಂತ ಏನೂ ಇಲ್ವಲ್ಲ ಸ್ನೇಹಿತರೆ. ಹಾಗಾಗಿ ನೀವು ರಾತ್ರಿ ಮಲಗೋ ಸಮಯದಲ್ಲಿ ವಾರಾಹಿ ದೇವಿಯನ್ನು ಸ್ಮರಣೆ ಮಾಡ್ತಾ ಅಲ್ಲೇ ನೀವು ಕೂತ್ಕೊಂಡು ಬರೆದು ದಿಂಬಿನ ಕೆಳಗಡೆ ಇಟ್ಟು ನಂತರ ನೀವು ಮನೆಗೆ ತೊಗೊಂಬಂದು ಇಲ್ಲೂ ಕೂಡ ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಒಟ್ಟಾರೆಯಾಗಿ 8 ದಿನಗಳ ಕಾಲ ನೀವು ದಿಂಬಿನ ಕೆಳಗಡೆ ಇಟ್ಟು 9ನೇ ದಿನ ಅದನ್ನು ಬೆಳಗ್ಗೆ ಆದರೂ ಹಾಕ್ಬೋದು ಅಥವಾ ಸಾಯಂಕಾಲ ಆದರೂ ಹಾಕ್ಬೋದು. ಸ್ನಾನ ಮಾಡಿನೇ ಇದನ್ನು ಸುಟ್ಟು ನೀವು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಅದಕ್ಕೋಸ್ಕರನೇ ಮೊದಲು ನನ್ನ ಮಗಳು ಇದನ್ನು ಪ್ರಯತ್ನ ಪಟ್ಟು ನೋಡಿದ್ಲು. ಖಂಡಿತ ಅವಳಿಗೆ 3 ಕೋರಿಕೆಗಳು ಕೂಡ ನೆರವೇರಿತು. ಅದರಲ್ಲೂ 3 ಸಾರಿ ಅವಳು ಟ್ರೈ ಮಾಡಿದ್ಲು. 3 ಸಾರಿನೂ ಅವಳಿಗೆ ಒಳ್ಳೆಯದಾಗಿದೆ. ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನು ವಾರಾಹಿ ದೇವಿ ಹತ್ರ ಕೂಡ ಬೇಡ್ಕೊತ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.